ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ಸ್ನೇಹಿತರೆ ಮಧ್ಯಾಹ್ನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಒಂದು ಕಡೆ ನೋಡ್ಬೋದು, ಮೆಣಸಿನ ಸಾರು ಮಾಡಿದ್ದೀನಿ ಮಧ್ಯಾಹ್ನದ ಅಡುಗೆ ಇವತ್ತು. ತಿಳಿ ಸಾರು ಹಾಗೆ ಅನ್ನ. ಆ್ಯಂಡ್ ಇನ್ನು ಒಂದು ಕಡೆ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಪಾಪ್ಕಾರ್ನ್ ಇವಾಗ ಯಾಕೆ ಮಾಡ್ತಾ ಇದ್ದೀನಿ ಹೇಳ್ತೀನಿ. ಇದು ನಾನು ಲಾಂಗ್ ಬ್ಯಾಕ್ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ನನ್ನ ಚಾನಲ್ ಶುರು ಮಾಡಿದಾಗ ನಾನು ಮಾಡಿದ್ದೆ ಇದರ ರೆಸಿಪಿ ವಿಡಿಯೋನ. ನೀವು ಅದನ್ನು ಚೆಕ್ ಮಾಡ್ಬೋದು. ಯಾಕಂದರೆ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಡೆಲಿಷಿಯಸ್ ಆಗಿ. ಫ್ರೆಶ್ ಆಗಿ ಮಾಡಿ ತಿಂದಾಗ ಅದರ ರುಚಿನೇ ಬೇರೆ ಅಲ್ವಾ. ಆ್ಯಂಡ್ ಅದಕ್ಕೆ ಇನ್ನೂ ಉಪ್ಪು ಖಾರ ಎಲ್ಲ ಜಾಸ್ತಿ ಬಿದ್ದಾಗ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ಅದನ್ನು ಚೆಕ್ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇನ್ನು ಒಂದು ಕಡೆ ಹಪ್ಪಳ ಹುರಿತಾ ಇದ್ದೀನಿ, ತಿಳಿ ಸಾರಿಗೆ ನೆಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಈಗ ನಾನು ಹೊರಗಡೆ ಹೊರಡೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ಬೇಕು, ರೆಡಿ ಆಗಬೇಕು. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಇವತ್ತು ಸ್ನೇಹಿತರೆ ಮಾಮಾಅರ್ತ್ ಅವರ ಆನಿಯನ್ ಹೇರ್ ಆಯಿಲ್ ರಿಸೀವ್ ಆಗಿದೆ. ಸೊ ಇದು ಹೇಗಿದೆ, ಇದರ ಬೆನಿಫಿಟ್ಸ್ ಏನು ಅಂತ ನಿಮ್ಮ ಜೊತೆ ಡೀಟೇಲ್ ರಿವ್ಯೂನ ಶೇರ್ ಮಾಡ್ತಾ ಇದ್ದೀನಿ. ಇದು ಆನಿಯನ್ ಹೇರ್ ಆಯಿಲ್. ಆನಿಯನ್ನು ಒಂದು ಮಿರಾಕಲಸ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ. ಇದನ್ನು ಇವಾಗಲಿಂದನೇ ಅಲ್ಲ, ತುಂಬ ವರ್ಷಗಳ ಹಿಂದೆಯಿಂದ ಅಂದರೆ ಟ್ರೆಡಿಷ್ನಲಿ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ. ಯಾಕೆ ಅಂದರೆ ಇದರಲ್ಲಿ ಸಲ್ಫರ್ ಇರುತ್ತೆ. ಸಲ್ಫರು ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕಾಗಿರ್ಬೋದು, ಸ್ಟ್ರೆಂಥನ್ ಮಾಡೋದಕ್ಕಾಗಿರ್ಬೋದು, ಅಥವಾ ನರಿಷ್ ಮಾಡೋದಕ್ಕಾಗಿರ್ಬೋದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಾನು ಒಂದ್ಸಾರಿ ಅದರ ಆನಿಯನ್ ಪೇಸ್ಟನ್ನು ನಾನು ಹಚ್ಚಿದ್ದೆ, ತುಂಬ ಚೆನ್ನಾಗಿದೆ, ಅದನ್ನು ನೀವು ಟ್ರೈ ಮಾಡಿ ಅಂತ ಹೇಳಿದ್ದೆ ನೋಡಿ. ಆದರೆ ನನಗೆ ಅದನ್ನು ರಿಪೀಟ್ ಮಾಡೋದಕ್ಕಾಗ್ತಾ ಇಲ್ಲ. ಹಾಗಾಗಿ ಈ ಆಯಿಲಲ್ಲಿ ಆನಿಯನ್ ಇರೋದ್ರಿಂದ ನಾನು ಇದನ್ನು ಟ್ರೈ ಮಾಡೋಣ ರೆಗ್ಯುಲರ್ ಆಗಿ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಅವರ ಬೆಸ್ಟ್ ಸೆಲ್ಲಿಂಗ್ ಆನಿಯನ್ ರೇಂಜಲ್ಲಿ ಆಯಿಲ್ ಅಂತೆ. ಇದನ್ನು ರೀಲಾಂಚ್ ಮಾಡಿದ್ದಾರೆ ವಿತ್ ನ್ಯೂ ಆ್ಯಂಡ್ ಇಂಪ್ರೂವ್ಡ್ ವರ್ಷನ್ ಆ್ಯಂಡ್ ವಿತ್ ಆ್ಯಡೆಡ್ ಬೆನಿಫಿಟ್ಸ್. ನೀವು ಇದರಲ್ಲಿ ನೋಡ್ಬೋದು, ಕೂಂಬ್ ಅಪ್ಲಿಕೇಟರ್ ಇದೆ. ಇದು ನನಗೆ ತುಂಬಾ ಕನ್ವೀನಿಯೆಂಟ್. ಡೈರೆಕ್ಟ್ ನಾವು ಬೆಟ್ಟಗಳಿಂದ ಹಚ್ಕೊಂಡಾಗ ನನಗೆ ಅಷ್ಟೊಂದು ಸಮಾಧಾನ ಆಗಲ್ಲ, ಹೇರ್ ಬ್ರೇಕೇಜ್ ತುಂಬ ಆಗುತ್ತೆ. ಒಂದು ಕಡೆ ಜಾಸ್ತಿ ಹಾಕಿರ್ತೀನಿ, ಒಂದು ಕಡೆ ಕಡಿಮೆ ಹಾಕಿರ್ತೀನಿ, ಒಂದು ಕಡೆ ಹಾಕೇ ಇರೋದಿಲ್ಲ ಅನಿಸುತ್ತೆ. ಬಟ್ ಈ ಕೂಂಬ್ ಅಪ್ಲಿಕೇಟರಲ್ಲಿ ಅಪ್ಲೈ ಮಾಡಿದಾಗ ಎಲ್ಲ ಕಡೆಯೂ ಈವನ್ ಆಗಿ ಬರುತ್ತೆ, ಸ್ಕಾಲ್ಪಿಗೆ ಮಾತ್ರನೇ ಬರುತ್ತೆ ಆ್ಯಂಡ್ ಬ್ರೇಕೇಜ್ ಜಾಸ್ತಿ ಆಗೋದಿಲ್ಲ. ನನಗಿದು ತುಂಬಾ ಇಷ್ಟ, ಇದು ಆ್ಯಡೆಡ್ ಬೆನಿಫಿಟ್. ಆ್ಯಂಡ್ ಈ ಆಯಿಲ್ ಬಂದು ಲೈಟ್ ವೆಯ್ಟ್ ಇರುತ್ತೆ, ನಾನ್ ಸ್ಟಿಕ್ ಇರುತ್ತೆ. ಆ್ಯಂಡ್ ಇದರ ಫ್ರೇಗ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆನಿಯನ್ ಸ್ಮೆಲ್ ಬರೋದೇ ಇಲ್ಲ. ನಾನು ಅಪ್ಲೈ ಮಾಡಿ ಆದಮೇಲೆ ರಾಜೇಶ್ ಪಕ್ಕ ಹೋಗಿ ನಿಂತಾಗ ಏನು ಡಿಯೋ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತ ಇದ್ರು. ಅದು ಆಯಿಲ್ ಸ್ಮೆಲ್ಲು. ಅಷ್ಟೊಂದು ಚೆನ್ನಾಗಿದೆ ಇದರ ಫ್ರೇಗ್ರೆನ್ಸು, ಟೂ ಗುಡ್. ಆಯಿಲ್ನ ಒಂದು ನೈಟ್ ಅಪ್ಲೈ ಮಾಡಿ ಬಿಟ್ಟು ಮಾರನೇ ದಿನ ಸ್ನಾನ ಮಾಡಿದ್ರೆ ಒಳ್ಳೆಯದು, ಅಥವಾ ಫ್ಯೂ ಅವರ್ಸ್ ಆದರೂ ಇದ್ದು ನೀವು ಸ್ನಾನ ಮಾಡ್ಬೋದು. ಇದರಲ್ಲಿ ಜಸ್ಟ್ ರೆಡ್ ಆನಿಯನ್ ಒಂದೇ ಅಲ್ಲ, ಇದರಲ್ಲಿ ತುಂಬ ಇಂಗ್ರೀಡಿಯೆಂಟ್ಸ್ ಇದೆ. ಲೈಕ್ ವೆರಿ ಇಂಪಾರ್ಟೆಂಟ್ ಬಂದು ರೆಡೈನಾಜಲ್ ಅಂದ್ಬಿಟ್ಟು, ಇದು ನಮ್ಮ ಹೇರ್ ಥಿಕ್ನೆಸ್ನ ಇಂಪ್ರೂವ್ ಮಾಡೋದಕ್ಕೆ, ಸ್ಟ್ರೆಂಥನ್ ಮಾಡೋದಕ್ಕೆ. ಆನಿಯನ್ ಸೀಡ್ ಆಯಿಲ್ ಇದೆ, ಇದು ನಮ್ಮ ಹೇರ್ ಫಾಲಿಕಲ್ಸ್ಗೆ ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡುತ್ತೆ, ಇಂಪ್ರೂವ್ಸ್ ಹೇರ್ ಗ್ರೋತ್. ಆ್ಯಂಡ್ ಆಮ್ಲಾ ಆಯಿಲ್ ಇದೆ. ಆಮ್ಲಾ ಆಯಿಲು ಸ್ಕ್ಯಾಲ್ಪ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು, ಓವರ್ ಆಲ್ ನಮ್ಮ ಹೇರ್ ಹೆಲ್ತ್ಗೆ ತುಂಬಾ ಬೆನಿಫಿಟ್. ಆ್ಯಂಡ್ ಇದು ಪ್ರೀಮೆಚ್ಯೂರ್ ಗ್ರೇಯಿಂಗ್ ಕೂಡ ಪ್ರಿವೆಂಟ್ ಮಾಡುತ್ತೆ. ಹಾಗೆ ಭೃಂಗರಾಜ್ ಆಯಿಲ್ ಇದೆ, ಇದು ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಿ ಡೀಪ್ಲಿ ಮಾಯಿಶ್ಚರ್ ಕೂಡ ಮಾಡುತ್ತೆ. ಸೊ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಬೂಸ್ಟ್ ಮಾಡ್ದಂಗೆ ಆಗುತ್ತೆ. 58% ರಿಡಕ್ಷನ್ ಇನ್ ಹೇರ್ ಫಾಲ್ ಅಂತ ಕ್ಲೇಮ್ ಮಾಡ್ತಾರೆ. ಹೇರ್ ನರಿಷ್ ಮಾಡುತ್ತೆ, ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಆ್ಯಂಡ್ ನೋ ಹಾರ್ಮ್ಫುಲ್ ಕೆಮಿಕಲ್ಸ್. ನನ್ನ ಓನ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕು ಅಂದರೆ ಸ್ನೇಹಿತರೆ, ಆಯುರ್ವೇದಿಕ್ ಆಯಿಲ್ನ ನಾನು ಮನೇಲೇ ಮಾಡ್ಕೊಳ್ತೀನಿ. ಆದರೆ ಅದು ನನಗೆ ಮೊದಲು ಸೂಟ್ ಆಗ್ತಾಯಿತ್ತು, ಇವಾಗ ಸೂಟ್ ಆಗ್ತಾ ಇಲ್ಲ, ಇಚ್ಚಿಂಗ್ ಆಗುತ್ತೆ. ಸೊ ಈ ಆಯಿಲ್ ಕೂಡ ನಿಮಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನೀವು ಟ್ರೈ ಮಾಡಿದಾಗಲೇ ಗೊತ್ತಾಗೋದು. ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಇಲ್ಲ, ಇಚ್ಚಿನೆಸ್ ಜಾಸ್ತಿ ಆಗ್ತಾ ಇದೆ, ಮೊದಲಿಗಿಂತ ಜಾಸ್ತಿ ಆಗ್ತಾ ಇದೆ ಅಂದರೆ ನೀವು ಇದನ್ನು ಚೇಂಜ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಟ್ ಪ್ರೆಸೆಂಟ್ ನೀವು ಯಾವ ಆಯಿಲ್ ಯೂಸ್ ಮಾಡ್ತಾ ಇದ್ದೀರೋ ಅದರಿಂದ ಹ್ಯಾಪಿ ಇಲ್ಲ ಅಂದಾಗ ಮಾತ್ರನೇ ನೀವು ಬೇರೆ ಆಯಿಲ್ಗೆ ಇದನ್ನು ಯೂಸ್ ಮಾಡಿ ಟ್ರೈ ಮಾಡಿ ನೋಡಿ. ಬಟ್ ಇದು ಸೂಟ್ ಆಗುತ್ತೆ ಅಂತ 100% ಹೇಳೋಕ್ಕಾಗೋದಿಲ್ಲ. ನನಗೆ ಸೂಟ್ ಆಗಿರೋದು ನಿಮಗೆ ಸೂಟ್ ಆಗದೆ ಇರ್ಬೋದು. ಇವರ ಒಂದು ಆನಿಯನ್ ಹೇರ್ ರೇಂಜ್ ಇದೆ ಸ್ನೇಹಿತರೆ. ಇದು ಆಯಿಲ್, ಇದ್ರ ಜೊತೆ ಶ್ಯಾಂಪೂ ಆ್ಯಂಡ್ ಕಂಡೀಷ್ನರ್ ಇದೆ. ಸೊ ಶ್ಯಾಂಪೂ ಯೂಸ್ ಮಾಡಿದಾಗ ಹೇರ್ ಒಬ್ಬೊಬ್ಬರಿಗೆ ಡ್ರೈ ಆಗಿಬಿಟ್ಟು ತುಂಬಾ ಗಂಟಾಗೋದು, ಸಿಕ್ಕಾಗೋದು ಆಗುತ್ತೆ. ಸೊ ಇವ್ರು ಏನು ಕ್ಲೇಮ್ ಮಾಡೋದು ಅಂದರೆ 8 times ಮೋರ್ ಡಿಟ್ಯಾಂಗ್ಲಿಂಗ್, ಅಂದರೆ ಗಂಟು ಆಗೋದಿಲ್ಲ. ಹೇರ್ನ ಸ್ಮೂತ್ ಮಾಡೋದಕ್ಕೆ, ಸಿಲ್ಕಿಯರ್ ಮಾಡೋದಕ್ಕೆ, ಹೆಲ್ತಿಯರ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. 22% ಜಾಸ್ತಿ ಫೋಮ್ ಕೊಡುತ್ತೆ. ಬಟ್ ಇದರಲ್ಲಿ ಸಲ್ಫೇಟ್ ಆಗಲಿ, ಹಾರ್ಮ್ಫುಲ್ ಕೆಮಿಕಲ್ಸ್ ಆಗಲಿ, ಟಾಕ್ಸಿನ್ಸ್ ಆಗಲಿ ಏನೂ ಇಲ್ಲ. ಆ್ಯಂಡ್ 4 times ಕಂಡೀಷ್ನಿಂಗ್ ಎಫೆಕ್ಟ್ನ ಕೊಡುತ್ತೆ ಶ್ಯಾಂಪೂ ಯೂಸ್ ಮಾಡೋದ್ರಿಂದ ಅಂತ ಹೇಳಿದ್ದಾರೆ. ಕಂಡೀಷ್ನರ್ ಯಾಕೆ ಅಂದರೆ ನೀವು ಹೊರಗಡೆ ಹೋದಾಗ ಗಾಳಿಯಲ್ಲಿ ಕೂದಲು ಹಾರಾಡಿದಾಗ ಅಥವಾ ಡ್ರೈನೆಸ್ ತುಂಬಾ ಇದೆ ನಮ್ಮ ಹೇರಲ್ಲಿ ಅಂದಾಗ ನೀವು ಕಂಡೀಷ್ನರ್ನ ಯೂಸ್ ಮಾಡಿದಾಗ ಒಂದು ಸಾಫ್ಟ್ನೆಸ್ ಪ್ರೊವೈಡ್ ಮಾಡುತ್ತೆ.
ಇವರ 3 ಪ್ರಾಡಕ್ಟ್ನ ಯೂಸ್ ಮಾಡಿಕೊಂಡು 3 ಸ್ಟೆಪ್ ಹೇರ್ ಕೇರ್ ರುಟೀನ್ನ ಫಾಲೋ ಮಾಡ್ದಂಗೆ ಆಗುತ್ತೆ. ಟ್ರೈ ಮಾಡಿ ನೋಡಿ. ನೀವು ಮಾಮಾ ಅರ್ಥಲ್ಲಿ ಯಾವಾಗಲಾದರೂ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿದಾಗ ಅವರು ನೆಟ್ಟಿರುವಂಥ ಒಂದು ಮರಕ್ಕೆ ಅವರ ವೆಬ್ಸೈಟ್ ಮೂಲಕ ಲಿಂಕ್ ಮಾಡ್ತಾರೆ. ಅದನ್ನು ನೀವು ವರ್ಷ ಪೂರ್ತಿ ಅದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು. ಹಾಗೆ 2025 ತನಕ 1 ಮಿಲಿಯನ್ ಮರಗಳನ್ನ ಅವರು ನೆಡಬೇಕು ಅಂತ ಇನಿಷಿಯೇಷನ್ ಕೂಡ ತಗೊಂಡಿದ್ದಾರೆ. ನನ್ನ ಕೂಪನ್ ಕೋಡ್ ಕೂಡ ಜನರೇಟ್ ಆಗಿದೆ ಸ್ನೇಹಿತರೆ. ನೀವು ಆ ಕೂಪನ್ ಕೋಡ್ ಅಪ್ಲೈ ಮಾಡೋದ್ರಿಂದ ನಿಮಗೆ 20% ಎಕ್ಸ್ಟ್ರಾ ಆಫ್ ಸಿಗುತ್ತೆ. ಬಟ್ ಈ ಕೂಪನ್ ಕೋಡ್ ನೀವು ಅವರ ಅಫಿಷಿಯಲ್ ವೆಬ್ಸೈಟ್ mamaearth.in ಅಲ್ಲಿ ಮಾತ್ರನೇ ನೀವು ಅಪ್ಲೈ ಮಾಡೋದಕ್ಕಾಗೋದು. ಬಟ್ ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ಫ್ಲಿಪ್ಕಾರ್ಟ್, ನಾಯ್ಕಾ ಎಲ್ಲ ಕಡೆನೂ ಸಿಗುತ್ತೆ. ಆ್ಯಪ್ ಕೂಡ ಇದೆ ಸ್ನೇಹಿತರೆ. ಇದು iOS ಆ್ಯಂಡ್ ಆಂಡ್ರಾಯ್ಡ್ ಎರಡರಲ್ಲಿ ಕೂಡ ಅವೈಲೇಬಲ್ ಇದೆ. ಸೊ ಲಿಂಕ್ ಮತ್ತು ಕೂಪನ್ ಕೋಡನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಸ್ನೇಹಿತರೆ. ಈಗ ಸ್ನೇಹಿತರೆ ನಾನು ರೆಡಿ ಆಗ್ತಾ ಇದ್ದೀನಿ ಹೊರಡೋದಕ್ಕೆ. ಎಲ್ಲಿಗೆ ಹೊರಡೋದು ಅಂತ ಹೇಳಿಲ್ಲ ಅಲ್ವಾ ನಾನು. ರಾಜೇಶ್ ಇದ್ದಕ್ಕಿದ್ದಂಗೆ ಮೂವಿಗೆ ಹೋಗೋಣ ನಡಿ ಅಂತ ಹೇಳಿದರು. ಮೂವಿಗೆ ಇವಾಗ ಹೋಗೋದಕ್ಕೆ ರೀಸನ್ ಇದೆ. ಇನ್ನೇನು ಸ್ವಲ್ಪ ದಿನ 3-4 ಡೇಸ್ ಏನೋ ಇದೆ. ನಮ್ಮ ಆ್ಯನಿವರ್ಸ್ರಿ ಬರ್ತಾ ಇದೆ. ಅದು ಈ ಸರಿ ವೀಕ್ ಡೇಯಲ್ಲಿ ಬಿದ್ದಿದೆ. ವೀಕ್ ಡೇಯಲ್ಲಿ ಅವತ್ತು ಆಗುತ್ತೋ ಇಲ್ವೋ ಡೌಟು. ಯಾಕಂದರೆ ರಾಜೇಶ್ ಕೆಲಸ ಜಾಸ್ತಿ ಇದೆ ಅಂತ ಹೇಳ್ತಾಯಿದ್ರು. ಯಾಕಂದರೆ ರೀಸೆಂಟಾಗಿ ಮದುವೆಗೆ ಹೋಗಿ ಬಂದ್ವಿ ಅಲ್ವಾ. ಅದಾದಮೇಲೆ ಕೆಲಸ ಜಾಸ್ತಿ ಇದೆ, ಹೊಸದಾಗಿ ಕೆಲಸ ಪ್ರಾಜೆಕ್ಟ್ ಬಂದಿದೆ ಅಂತೇನೋ ಹೇಳ್ತಾಯಿದ್ರು. ಹಾಗಾಗಿ ಅವತ್ತಾಗುತ್ತೋ ಇಲ್ವೋ ಇವತ್ತೇ ಹೋಗೋಣ, ಅವತ್ತು ನೋಡೋಣ ಅಂತ ಹೇಳಿ ಇವಾಗ ಹೊರಟಿದ್ದೀವಿ. ಆಯಿತು ರೆಡಿ, ಬಾಕ್ಸ್ ಮಾಡಿಕೊಂಡೆ. ಅಲ್ಲಿ ಒಳಗಡೆ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ಟೈಮು ಹಾಗೆ ಅಂದ್ಕೊಂಡು ನಾನೇನು ತೊಗೊಂಡೋಗಿರಲಿಲ್ಲ. ಅದು ಬೇರೆ ಥಿಯೇಟರು, ಬಟ್ ಬಿಟ್ಟಿದ್ರು ಒಳಗಡೆ, ಯಾರೂ ಚೆಕ್ಕೇ ಮಾಡಲಿಲ್ಲ. ಸೊ ಈ ಸರಿ ರಿಸ್ಕ್ ತೊಗೊಳ್ಳೋಣ, ಇಲ್ಲ ಅಂದರೆ ಕಾರಲ್ಲಿ ಇಟ್ಬಿಟ್ಟು ಬಂದರೆ ಆಯಿತು ಅಂತ ಹೇಳಿ ತೊಗೊಂಡಿದ್ದೀನಿ. ಅಂದರೆ ಸುಮ್ಮನೆ ಕುತ್ಕೊಂಡಿರ್ತೀವಿ, ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ. ನಮ್ಮ ಸಾನುಗೂ ಅಷ್ಟೇ, ಅವಳಿಗಂತೂ ಮೂವಿ ಅಂದರೆ ಪಾಪ್ಕಾರ್ನ್ ಅಂತ ಅರ್ಥ. ಅದಕ್ಕೆ ಅವಳಿಗೋಸ್ಕರ ಪಾಪ್ಕಾರ್ನ್ ಮಾಡಿಕೊಂಡೆ. ನಾವು ಸಂಜೆ ಬರೋದು ಲೇಟ್ ಆಗ್ಬೋದು, ಯಾಕಂದರೆ ಅಲ್ಲಿಂದ ಇನ್ನೊಂದು ಕಡೆ ಹೋಗೋ ಪ್ರೋಗ್ರಾಮ್ ಇದೆ. ಸಾನುಮ್ಮ TV ಆಫ್ ಮಾಡು. ದೋಸೆ ಮಾಡಿದ್ದೆ ಬೆಳಿಗ್ಗೆ, ದೋಸೆ ಹಿಟ್ಟು ಇದೆ. ನಾನು ಹಾಕೊಳ್ಳೋಣ ಅಂದ್ಕೊಂಡಿದ್ದೆ, ಮರ್ತೋಯ್ತು, ಅರ್ಜೆಂಟು. ಇಲ್ಲ ಆಫ್ ಮಾಡು, ನಡಿ, ಶೂ ಹಾಕೋ. ರಾಜೇಶ್ ಕಾರ್ಗೆ ಗ್ಯಾಸ್ ಹಾಕಿಸ್ಕೊಂಡು ಬರೋದಕ್ಕೆ ಹೋಗಿದ್ದಾರೆ. ಗ್ಯಾಸ್ ಎಲ್ಲ ಕಡೆಯೂ ಸಿಗೋದಿಲ್ಲ, ಸಮ್ ಪರ್ಟಿಕ್ಯುಲರ್ ಗ್ಯಾಸ್ ಸ್ಟೇಷನ್ಗೆ ಹೋಗಬೇಕು. ಅದಕ್ಕೆ ಬಂತು ಕಾಲು. ನಡಿ ಮಗಳೇ. 3:30. ಹಲೋ, ಬಂದಿದ್ರೆ ಕೆಳಗಡೆ? ಹಾಂ ಸರಿ ಆಯಿತು, ಬೀಗ ಹಾಕ್ತೀನಿ ಈಗ. ಹಾಂ ಬಾಯ್. 3:30 ಆಗೋಗಿದೆ ಸ್ನೇಹಿತರೆ, ನೋಡೇ ಇಲ್ಲ ನಾನು. 4 ಗಂಟೆ ಶೋ. ಇಲ್ಲ, ನಾವು ಕೆಲ್ಸದ ಬ್ಯುಸಿಯಲ್ಲಿ ಇದ್ವಲ್ಲ, ಗೊತ್ತಾಗಲಿಲ್ಲ ನಮಗೆ. ನಾನು ಇದನ್ನು ಮುಗಿಸ್ಬಿಟ್ಟು ರೆಡಿ ಆಗೋಣ ಅಂದ್ಕೊಂಡು ಕುತ್ಕೊಂಡ್ಬಿಟ್ಟೆ. ನಾನು ಬಂದು ಆಮೇಲೆ ಟೈಮ್ ಆಗೋಯ್ತು. ಓಕೆ, ಫಸ್ಟ್ 10 ಮಿನಿಟ್ಸ್ ಮೂವಿ OTT ರಿಲೀಸ್ ಆಗುತ್ತಲ್ಲ ಅವಾಗ ಇಲ್ಲಿ ನೋಡಿ, ನಿದ್ದೆ ಮಾಡಿಬಿಟ್ಟಿದ್ದಳು ಆಲ್ರೆಡಿ. ಸಾನು ಇವತ್ತು ನನ್ನ ವ್ಲಾಗಲ್ಲಿ ಹಾಗೆ ಹೇಳಿಲ್ಲ. ಅವಳು ಮೂಡಲಿಲ್ಲ, ಅವಳಿಗೆ ಆಟಾಡ್ತಿರ್ಬೇಕಾದ್ರೆ ಕರ್ಕೊಂಡು ಬಂದ್ವಲ್ಲ, ಅದಕ್ಕೆ ಏನು ಬಂದ್ವಾ. ಇದು ನಾವೀಗ ಹೋಗ್ತಾ ಇರೋದು ನವರಂಗ್ ಥಿಯೇಟರು. ನವರಂಗ್ ಥಿಯೇಟರ್ ನಮ್ಮ ಮನೆಗೆ ದೂರನೇ, ಬಟ್ ಇದೇ ನಮ್ಗೆ ಹತ್ರ ಅನ್ಬೇಕು ಬೇರೆ ಥಿಯೇಟರ್ ಕಂಪೇರ್ ಮಾಡಿಕೊಂಡ್ರೆ. ಅದಕ್ಕೆ ಇದನ್ನು ಚೂಸ್ ಮಾಡಿದ್ದು. ಇದು ನೋಡಿದ್ರೆ ಇಲ್ಲಿಗೂ ಲೇಟ್. ಎಲ್ಲರೂ ಒಳಗಡೆ ಹೊಟ್ಟೋಗಿದ್ದಾರೆ. ಇಲ್ಲಿ ನೋಡ್ರಿ, KGF ಬಂದ್ಬಿಟ್ವಿ. ಯಾರೂ ಇಲ್ಲ ಹೊರಗಡೆ, ಶುರು ಆಗ್ಬಿಟ್ಟಿದೆ ಮೂವಿ. ಅಲ್ಲೇನು ಬೇಕು ಅಂತ ಕೇಳಲಿಲ್ವಾ? ಯಾಕಂದ್ರೆ ಎಲ್ಲ ಇಲ್ಲೇ ಇತ್ತಲ್ಲ.
ಏನು ಮಗಳೇ, ಬರೀ ಪಾಪ್ಕಾರ್ನ್ ಇತ್ತು, ಇನ್ನೇನಿರ್ಲಿಲ್ವಾ? ನಿಮ್ಮ ಅಮ್ಮನ ಹತ್ರನೇ ಜಾಸ್ತಿ ಇದೆ, ಏನೇನೋ ಇದೆ. ತಡಿ ತಡಿ, ಅಂಗಡಿ ತೆಗಿತೀನಿ ತಡಿ. ಒಂದೊಂದೇ ಅಂಗಡಿಯಲ್ಲಿ ಏನೇನಿದೆ ಅಂತ ತೋರಿಸು. ಚಿಕ್ಕಿ, ಗುಡ್ಡೇನೂ ಇದೆ. ಹಾಂ ನೋಡ್ದಾ, ಎಷ್ಟೊಂದು ವೆರೈಟಿ ತಂದಿದ್ದೀನಿ. ಇಲ್ಲಿ ನೋಡಿ, ನಾವು ಶಬ್ದ ಕೇಳೋಕ್ಕಾಗೋದಿಲ್ಲ ಅಂದ್ಬಿಟ್ಟು ಹತ್ತಿ ಹಾಕೊಂಡು ಕೂತಿರೋದು ನಾನು ಮತ್ತು ಸಾನು. ನಿಮ್ಗೇನು ಅನ್ನಿಸ್ತಿಲ್ವಾ? ಅಯ್ಯೋ, ಕಿವಿ ನೋವು ತಲೆನೋವು ಬರೋದು, ಸುಮ್ಮನಿರಪ್ಪ. ನೀನು ನೋಡ್ಬೇಡ, ತಿನ್ನಿ. ಚಿಕ್ಕಿ ತಗೊಳ್ರಿ. ಇವತ್ತು ಲೇಟಾಗಿ ಬಂದರೂ ಕೇಳಲಿಲ್ಲ ಗೇಟಲ್ಲಿ. ಹಾಂ, ಈಗ ಸ್ನೇಹಿತರೆ ಜ್ಯುವೆಲ್ರಿ ಅಂಗಡಿಗೆ ಬಂದಿದ್ದೀವಿ. ತೊಗೊಳ್ಳೋ ಇಂಟೆನ್ಷನ್ ಏನೂ ಇರಲಿಲ್ಲ, ಜಸ್ಟ್ ಹಾಗೆ ಬಂದಿದ್ವಲ್ಲ, ಆನ್ ದ ವೇ ಇತ್ತು, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಷ್ಟ ಆದರೆ ತೊಗೊಳ್ಳೋಣ, ಇಲ್ಲಾಂದರೆ ತೊಗೊಳ್ಳೇಬೇಕು ಅಂತೇನು ಕಂಪಲ್ಸರಿ ಇರಲಿಲ್ಲ. ನನಗೆ ಇಯರಿಂಗ್, ಒಂದು ಫ್ಯಾನ್ಸಿ ಇಯರಿಂಗ್ ಬೇಕಿತ್ತು, ತುಂಬ ದಿನಗಳೇ ಆಗಿತ್ತು ನಾನು ತೊಗೊಂಡು. ನೋಡಿಬಿಟ್ಟು 4 ಸೆಲೆಕ್ಟ್ ಮಾಡಿದೆ. ನೋಡಿ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ನಾನು ಯಾವ್ದು ತೊಗೊಂಡಿರ್ಬೋದು ಅಂತ ಗೆಸ್ ಮಾಡಿ. ನೀವು ಗೆಸ್ ಮಾಡಿದ್ದು ಕರೆಕ್ಟಾ? ಕಮೆಂಟ್ ಮಾಡಿ. ನಾನು ಚೂಸ್ ಮಾಡಿರೋವಂಥ ಇಯರಿಂಗ್ ಬಂದು ಇದು ವೈಟ್ ಸ್ಟೋನ್ದು, ಮಧ್ಯ ಸ್ವಲ್ಪ ಇನ್ಯಾಮಲ್ ಇದೆ, ರೆಡ್ ಕಲರ್. ಇದು ನನಗೆ ನನ್ನ ಜೀನ್ಸ್ ಆ್ಯಂಡ್ ಶರ್ಟ್ಗೂ ಮ್ಯಾಚ್ ಆಗ್ತಾಯಿತ್ತು, ಎಲ್ಲನೂ ಟ್ರೆಡಿಷ್ನಲ್ ವೇರಿಗೆ ಮ್ಯಾಚ್ ಆಗೋ ಥರ ಇತ್ತು ನನ್ನ ಹತ್ರ. ಆ್ಯಂಡ್ ಇವತ್ತು ಚೂಸ್ ಮಾಡಿದ್ದು ಕೂಡ ಹಾಗೆ ಇತ್ತು. ಬಟ್ ಇದು ವೆಸ್ಟರ್ನ್ ವೇರ್ಗೂ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡೆ. ಇದು ಬಂದು 4 ಗ್ರಾಮ್ ಇದೆ. ಎಲ್ಲ ಸೇರಿ ಟೋಟಲ್ ನನಗೆ 23,000 ಆಯಿತು ಅವತ್ತಿನ ರೇಟ್. ಹಾಂ, ಎದ್ದು ನಡಿ ಈಗ. ನಡೀರಿ, ಆಯಿತು ಕೆಲಸ. ಸಾನು ಹೊಟ್ಟೆ ಹಸಿತಿದೆ ಅಂತೆ. ನಾವು ಯೂಶ್ವಲಿ ಊಟ ಮಾಡೋ ಪ್ಲೇಸ್ ಬೇರೆ, ಅಲ್ಲಿ ಊಟ ಮಾಡೋಣ ಅಂತೀವಿ, ಆದರೆ ಲೇಟ್ ಆಗುತ್ತೆ ಹೋಗೋ ತನಕ. ಅದಕ್ಕೀಗ ಹಳ್ಳಿ ಮನೆಗೆ ಬಂದಿದ್ದೀವಿ. ಇಲ್ಲಿ ಮಸಾಲೆ ಪುರಿ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ. ತಿನ್ನೋಡು ಮಗಳೇ, ನೀನ್ ಜರ್ಜು, ಅದಕ್ಕೆ ಜಡ್ಜ್ ಅನ್ನೋದು. ಜಡ್ಜ್, JUD GE. ಈಗ ಇದು ತಿನ್ಕೊಂಡು ಬೇಗ ಹೋಗೋಣ ಹೋಟೆಲ್ಗೆ. ಹಾಂ, ಬಿಸಿ ಹೆಂಗಿದೆ? ಅವಳಿಗೆ ಹೊಟ್ಟೆ ಹಸಿರಿದೆ, ಏನು ಕೊಟ್ರೆ ಈಗ ಒಂದು ಸಾರಿ ಇಲ್ಲಿ ಅಲ್ಲಿನ ಹಬ್ಬಗಳಲ್ಲಿ ಮಾಡ್ತಾರಲ್ಲ, ಅಲ್ಲಿಗೆ ಬರಬೇಕು ಅಂತ ಆಸೆ. ಆದರೆ ನಮ್ಮನೆ ಹಬ್ಬಗಳಲ್ಲಿ ನಾವು ಮನೇಲಿ ಅಡುಗೆ ಮಾಡಬೇಕು, ನೈವೇದ್ಯ ಮಾಡಬೇಕು. ಒಂದು ಸಾರಿನೂ ಹಬ್ಬದ ಟೈಮಲ್ಲಿ ಬಂದಿಲ್ಲ. ಇವತ್ತಿನ ಫಸ್ಟ್ ಡಿಶ್ಶು ಗೋಬಿ ಮಂಚೂರಿ. ಇಲ್ಲ
ಎಲ್ಲ ಬಂತು ಫ್ರೈಡ್ ರೈಸ್ ಒಂದು ಬರಬೇಕು. ತಗೊಳ್ತಿದ್ದೀನಿ ಇದು ತಣ್ಣಗಾಗ್ಬಿಡುತ್ತೆ ಆಮೇಲೆ ಹೊರಟಾಗ್ತಿದೆ ಅಂತ. ಏನು ಸೀನ್ ಆಗಿದ್ದು ಬೇರೆ ಹೋಟ್ಲಿಗೆ ಹೋಗೋಣ ಅಂದ್ಕೊಂಡ್ವಿ. ಏನಂದ್ರು ರಾಜೇಶ್ ಬೇರೆ ಹೋಟ್ಲು ಹೋಗೋಣ ಈ ಸರಿ ಬೇರೆ ಟ್ರೈ ಮಾಡೋಣ ಅಂದರು. ಸರಿ ನಡೀರಿ ಅಂದರೆ ನಮ್ಮ ಹುಡುಗಿಗೂ ಬೇರೆ ಹೋಟ್ಲು ಬೇಕಿತ್ತು. ಅವಳಿಗೆ ಎಲ್ಲ ಹೊಸ ಹೋಟ್ಲುಗಳು ಬೇಕು, ಹೊಸ ಡಿಶ್ಗಳು ಬೇಕು ಆಯಿತಾ. ಅಲ್ಲಿ ಯಾವುದೋ ಒಂದು ನೋಡಿದ್ವಿ, ಅಲ್ಲಿ ರಾಜೇಶ್ ಅಂದರು ಇಲ್ಲಿ ಹೋಗೋಣ ಮುಂದೆ ಬಂದಿದೆ ಹೋಗೋಣ ಅಂದರು. ನಾನು ನಿಮ್ಮ ಇಷ್ಟಪ್ಪ ನಡೀರಿ ಅಂತ ಮುಂದೆ ಬಂದಮೇಲೆ ಅಂತ ಇದರಲ್ಲೋ ಅಂಗಡಿ ಬಿಟ್ಬಿಟ್ಟಿದೆ ಕಣೋ. ನಿಮ್ಗೇನು ಗೊತ್ತು ಈ ರೋಡಲ್ಲಿ ಇದೆ ಅಂತ ಅಂದರೆ ಆ ರೋಡಲ್ಲಿ ತುಂಬ ಓಡಾಡಿದಾರಂತೆ. ಅಂದ್ಕೊಂಡೆ ನಾನು ಕುತ್ಕೊಂಡು ಈ ಕೊರೋನಾ ಟೈಮಲ್ಲಿ ಏನಾದರೂ ಖಾಲಿ ಮಾಡಿದರೆ ಏನು ಮಾಡೋದು ಅಂತ. ಅದು ಹಂಗೆ ಆಯಿತು. ಫ್ರೈಡ್ ರೈಸ್ ತುಂಬ ದಿನ ಆಗಿತ್ತು. ಎವ್ರಿ ಟೈಮ್ ಈ ಹುಡುಗಿ ಬರೀ ನೂಡಲ್ಸೇ ಕೇಳ್ತಾರೆ. ಇನ್ನೊಂದು ವಿಷಯ ಏನು ಗೊತ್ತಾ, ನಾನು ಆ ರೋಡಲ್ಲಿ ಓಡಾಡೋದೇ ಆಫೀಸ್ಗೆ ಬಂದರೆ ಆ ಆಫೀಸ್ 2 ವರ್ಷ ಆಯ್ತಲ್ಲ ಹೋಗಿ ಫ್ಲ್ಯಾಶ್ ಆಗಿಲ್ಲ. ಸೊ ಸ್ನೇಹಿತರೆ, ಇವತ್ತಿನ ನಮ್ಮ ದಿನ ಹೀಗಿತ್ತು. ಇದು ಆ್ಯನಿವರ್ಸರಿ ಸ್ಪೆಷಲ್ ಅಂತ ಹೇಳ್ಬೋದು. ಅವತ್ತಿನ ದಿನ ರಜೆ ಹಾಕೋದಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾವು ವೀಕೆಂಡಲ್ಲೇ ಸೆಲೆಬ್ರೇಷನ್ ಶುರು ಮಾಡಿದ್ದೀವಿ. ಇನ್ನು ಅವತ್ತಿನ ದಿನ ಹೇಗಿರುತ್ತೆ ನೋಡೋಣ, ಯಾಕಂದರೆ ರಜೆ ಹಾಕೋದಿಲ್ಲ ಅಂತ ಗೊತ್ತು. ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಆ್ಯಂಡ್ ನಮ್ಮ ಆ್ಯನಿವರ್ಸರಿ ಆಗಿ ತುಂಬ ದಿನ ಆಗಿದೆ ಸ್ನೇಹಿತರೆ. ವ್ಲಾಗ್ಗಳು ಊರಿಂದು ಮದುವೆದು ಶೇರ್ ಮಾಡ್ತಿದ್ನಲ್ಲ ಅಂತ ಹೇಳಿಬಿಟ್ಟು ಇದು ಲೇಟಾಗಿ ಬರ್ತಾ ಇದೆ ಅಷ್ಟೇ. ನಮ್ಮ ಆ್ಯನಿವರ್ಸರಿ ಆಗೋಗಿದೆ. ಸೊ ಹೇಗಿತ್ತು ಅಂತ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸೊ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಸ್ನೇಹಿತರೆ.